ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, VTUದು 2022 ಸ್ಕೀಮು ಇವಾಗ ಏನು ಫೈನಲ್ ಸ್ಟೂಡೆಂಟ್ ಇದ್ದಾರೆ ಅವರು ಭಾಳ ಸ್ಟೂಡೆಂಟ್ಸು ನನಗೆ ಕ್ವಶನ್ ಆಗ್ತಾಯಿದ್ರು. ಏನಂದರೆ ಈಗ ಮೊನ್ನೆ ಅಕಾಡೆಮಿಕ್ ಕ್ಯಾಲೆಂಡರ್ ಬಿಟ್ಟಿದ್ದಾರಲ್ಲ, ನಿಮಗೆ 15th ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿ ಮೇ 15th ಲಾಸ್ಟ್ ಡೇಟ್ ಇದೆ. ಬಟ್ ಇಲ್ಲಿ ಇಂಟರ್ನ್ಶಿಪ್ ಮಾಡ್ಕೊಂತ ಹೇಳಿದಾರೆ, ನಿಮಗೆ 8 ಸೆಮಿಸ್ಟರ್ ಇಂಟರ್ನ್ಶಿಪ್ ಮಾಡ್ಕೊಂಡಿದ್ದಾರೆ. ಯಾರು ಆಪ್ಷನ್ ಬಿ ತೊಗೊಂಡಿದ್ದಾರೆ ಅವ್ರಿಗೆ ಇಂಟರ್ನ್ಶಿಪ್ ಮಾಡಂತ ಹೇಳಿದಾರಲ್ಲ. ಬಟ್ ಇದು ಓನ್ಲಿ 3 ಮಂತ್ ಆಗುತ್ತೆ, 15 ವೀಕ್ಸ್ ಆಗಲ್ಲ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಅಕಾರ್ಡಿಂಗ್ ಟು ನೋಟಿಫಿಕೇಶನ್ ಅವ್ರು ಹೇಳಿದ್ದಾರೆ 12 to 15 ವೀಕ್ಸು ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತು ನಿಮ್ದು ಎಕ್ಸಾಮಿನೇಷನ್ ಯಾವಾಗಿದೆ ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 27 ಜೂನ್ 2 ತನಕ ಇದೆ. ಓಕೆ, ಸೊ ಫ್ರೆಂಡ್ಸ್, ಈಗ ಇಂಟರ್ನ್ಶಿಪ್ ಇದೆಯಲ್ಲ, ಇಂಟರ್ನ್ಶಿಪ್ಪು 12 ವೀಕ್ ಮಾಡ್ಬೋದು ಅಥವಾ 15 ವೀಕು ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇಂಟರ್ನ್ಶಿಪ್ ನಾವೇ ಕೊಡ್ತಾ ಇದ್ದೀವಿ. ಆಲ್ರೆಡಿ ನಾವು 10,000+ ಇಂಟರ್ನ್ಶಿಪ್ ಕೊಟ್ಟಿದ್ದೀವಿ ಲಾಸ್ಟ್ 3 ಇಯರಿಂದ. ನಮ್ಮದು MSM ರಿಜಿಸ್ಟರ್ ಇದೆ, ವಾಟರ್ VTU ಏನು ಬೇಕಿದೆಯಲ್ಲ ಅದೆಲ್ಲ ರಿಜಿಸ್ಟರ್ ಇದೆ, MSM ರಿಜಿಸ್ಟರ್ ಇದೆ, ISO ಸರ್ಟಿಫಿಕೇಟ್ ಕೂಡ ಇದೆ, ಸ್ಟಾರ್ಟಪ್ ಇಂಡಿಯಾ ಅಪ್ಲೋಡ್ ಕೂಡ ಇದೆ. ಓಕೆ, ನಾವು ಯಾವ್ಯಾವ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಿಮಗೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟು ಮತ್ತು ಡಾಟಾ ಸೈನ್ಸು. ಫೆಬ್ರವರಿ 15th ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮಿಂಗ್ ನಾಳೆ ಇದೆ, ಚೆಕ್ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮಗೆ ಆನ್ಲೈನು ಆಫ್ಲೈನ್ ಬೋತ್ ಅವೈಲೇಬಲ್ ಇದೆ, ನೀವು ಅಟೆಂಡ್ ಮಾಡೋದು ಫ್ಲೆಕ್ಸಿಬಲ್ಲು. ಮತ್ತು ನಿಮಗೆ ಕಾರ್ಪೊರೇಟ್ ಟ್ರೈನರಿಂದ ನಿಮ್ಮ ಸ್ಟಾರ್ಟಿಂಗಿಂದ ಹಿಡಿದು ನಿಮಗೆ ಎಂಡ್ ತನಕ ನಿಮ್ಮ ಪ್ಲೇಸ್ಮೆಂಟ್ಸ್ ಏನು ಬೇಕಲ್ಲ ಆ ಥರ ರೆಡಿ ಮಾಡಿಕೊಂಡು ಆಮೇಲೆ ಪ್ರಾಜೆಕ್ಟ್ ನಾವೇ ಕೊಟ್ಟು ನಿಮಗೆ ಪ್ರಾಜೆಕ್ಟ್ ಮಾಡ್ಸೋಕೆ ಆಮೇಲೆ ನೀವು ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ರಿಪೋರ್ಟು ಸರ್ಟಿಫಿಕೇಟ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಬೇಕಂದ್ರೆ ಡೀಟೇಲಾಗಿ. ಓಕೆ ಫ್ರೆಂಡ್ಸ್, ನಿಮ್ಮದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವಾಗಿಂದ ಅಂದರೆ ಮೇ 27 ಹಿಡಿದು 2 ಜೂನ್ ತನಕ ಇದೆಯಲ್ಲ. ಇವಾಗ ಯಾರು 8 ಸೆಮಿಸ್ಟ್ರಲ್ಲಿ ಓನ್ಲಿ ನಿಮಗೆ ಇಂಟರ್ನ್ಶಿಪ್ ಅಷ್ಟೇ ಇದೆ. ಓಕೆ, ಸೆಮಿನಾರ್ ಇದೆ, ಅವಾಗ ಅದೇ 27 ನಡೆಸ್ತಾರೆ. ಇಂಟರ್ನ್ಶಿಪ್ ಎಕ್ಸಾಮ್ ಕೂಡ ನಡೆಸ್ತಾರೆ. ಇಂಟರ್ನ್ಶಿಪ್ ಎಕ್ಸಾಮ್ ಅಂದರೆ ನಿಮಗೆ ಅದೇ ಮಾರ್ಕ್ಸ್ ಇರುತ್ತಲ್ಲ, ಎಕ್ಸಾಮ್ನ ನೀವು ಏನು ಇಂಟರ್ನ್ಶಿಪ್ ಮಾಡಿಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡೋದಿರುತ್ತೆ. ಅಲ್ಲಿ ಪ್ರಾಜೆಕ್ಟ್ ಕೊಟ್ಟಿರ್ತಿಲ್ಲ, ನಾವು ಪ್ರಾಜೆಕ್ಟ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಲ್ಲಿ ನಿಮ್ಗೆ ಟೈಮ್ ಕೊಟ್ಟಿರ್ತಾರೆ, ಆವಾಗ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಸರ್ಟಿಫಿಕೇಟು ಪ್ಲಸ್ ನೀವು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಕಾಲೇಜಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡಬೇಕಾಗಿಲ್ಲ, ಏನು ಮಾಡಿದರೆ ಅಂತ ಇಂಟರ್ನ್ಶಿಪ್ಪಲ್ಲಿ ನೀವು ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಓಕೆ, ಸೊ ಥಿಯರಿ ಕೊಟ್ಟಿದ್ದಾರೆ 16 ಮೇಯಿಂದ ಜೂನ್ 16 27 ಜುಲೈ ತನಕ ಕೊಟ್ಟಿದ್ದಾರೆ ಥಿಯರಿ. ಓಕೆ, 16 ಮೇಯಿಂದ 26 ಮೇ ತನಕ ನಿಮಗೆ ಥಿಯರಿ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಯಾರು ಥಿಯರಿ ಇವಾಗ ಆಲ್ರೆಡಿ ನೀವು ಥಿಯರಿ ಎಕ್ಸಾಮ್ ಬರ್ತಿದ್ದಾರೆ, ಇವಾಗೇನು ಬರೋಲ್ಲ, ಡೈರೆಕ್ಟ್ ನೀವು ಇಂಟರ್ನ್ಶಿಪ್ ಎಕ್ಸಾಮ್ ಅಷ್ಟೇ ಇರುತ್ತೆ. ಸೊ ನಿಮಗೆ ಮೋಸ್ಟ್ ಪ್ರಾಬಲಿ ಮೇ ಎಂಡ್ ಒಳಗಡೆ ನಿಮ್ದು ಎಲ್ಲ ಮುಗಿದೋಗುತ್ತೆ ಇಂಟರ್ನ್ಶಿಪ್ದು. ಮತ್ತು ನಿಮ್ಮದು ಥಿಯರಿ ಇನ್ ಕೇಸ್ ಯಾವ್ದಾದ್ರು ಬ್ಯಾಕ್ಲಾಗ್ ಇರುತ್ತಲ್ಲ ಅವ್ರದ್ದು ಇರುತ್ತೆ ಅನ್ಕೋತೀನಿ. ಮೇ ಬಿ ಅದು ಬ್ಯಾಕ್ಲಾಗ್ಸ್ ಯಾರ್ದು ಈಗ 7 ಸೆಮಿಸ್ಟರ್ ಏನು ಬ್ಯಾಕ್ಲಾಗ್ ಇರ್ತಾರೆ ಅವರು 2 ಸೆಮಿಸ್ಟರ್ ಬರಿಬೋದು. ಓಕೆ, ಯಾರು ಇವಾಗ ಆಪ್ಷನ್ ಬಿ ಸ್ವ್ಯಾಪಿಂಗ್ ಸಿಸ್ಟಮ್ ಇಲ್ಲ ಅವ್ರು ಕೂಡ ಬರಿಬೋದು, ಬಟ್ ಸ್ವ್ಯಾಪಿಂಗ್ ಸಿಸ್ಟಮ್ ಮೋಸ್ಟ್ ಆಫ್ ಕಾಲೇಜಲ್ಲಿ ಮಾಡಿಲ್ಲ. ಓಕೆ, ಸೊ ಇಂಟರ್ನ್ಶಿಪ್ ಈ ಸೆಮಿಸ್ಟರ್ ನೀವು ಮೇನ್ ಫೋಕಸ್ ಮಾಡಿ, ಪ್ಲೇಸ್ಮೆಂಟ್ ಫೋಕಸ್ ಮಾಡಿ. ಓಕೆ, ಎಲ್ಲ ಬಿಟ್ಬಿಡಿ, ಮೇನು ಪ್ಲೇಸ್ಮೆಂಟ್. ಯಾಕಂದ್ರೆ ನಿಮಗೆ 6 ಮಂತ್ ಟೈಮ್ ಇದೆ ಇವಾಗ, ಕಂಪ್ಲೀಟಾಗಿ 3 to 4 ಮಂತ್ ಅಂತೂ ಟೈಮ್ ಇದೆ ನಿಮಗೆ. ಇದೇ ಟೈಮಲ್ಲಿ ನಿಮಗೆ ಇಂಜಿನಿಯರಿಂಗ್ಗೆ ಮುಗಿಯೋ ಒಳಗಡೆ ನೀವು ಒಂದು ಕೈಯಲ್ಲಿ ನಿಮ್ಮದು ಒಂದು ಜಾಬ್ ಇಟ್ಕೊಂಡು ಹೋದರೆ ನಿಮಗೆ ಅಡ್ವಾಂಟೇಜ್ ಇದೆ. ಯಾಕಂದರೆ ಆಮೇಲೆ ನೀವು ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಈಗ ಕಾಂಪಿಟೇಷನ್ ಕಡಿಮೆ ಮತ್ತು ನೀವು ಪ್ರೆಷರ್ ಆಗ್ತೀರಾ. ಆಮೇಲೆ ನೀವು ಪ್ರೆಷರ್ ಆಗಲ್ಲ, ನೀವು 1 ಮಂತ್ 2 ಮಂತ್ 3 ಮಂತ್ ಓಲ್ಡ್ ಆಗುತ್ತೀರಾ. ಅದಕ್ಕೋಸ್ಕರ ಕರೆಕ್ಟಾಗಿ ಇವಾಗಲೇ ಫೋಕಸ್ ಮಾಡಿ, ಮೇನ್ ಪ್ಲೇಸ್ಮೆಂಟ್ ಫೋಕಸ್ ಮಾಡಿಕೊಂಡು ಕರೆಕ್ಟಾಗಿ ಇಂಟರ್ನ್ಶಿಪ್ ಅಲಾಂಗ್ ವಿತ್ ಪ್ಲೇಸ್ಮೆಂಟ್ ಫೋಕಸ್ ಮಾಡ್ಕೊಳ್ಳಿ. ಬೇರೆ ಬೇರೆ ಕಂಪ್ನಿಲಿ ಅಪ್ಲೈ ಮಾಡೋದಾಗಿರ್ಬೋದು, ಜಾಬ್ ಕ್ರಿಯೇಷನ್ ಅದೆಲ್ಲ ನಾವು ಮಾಡಿ ಹೇಳ್ಕೊಡ್ತೀವಿ. ಬೇಕಾದ್ರೆ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಪ್ಲೇಸ್ಮೆಂಟ್ ಗೈಡೆನ್ಸ್ ಕೂಡ ಕೊಡ್ತಾ ಇದ್ದೀವಿ ನಾವು. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.